ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿಸ್ಟರ್, ಅಣ್ಣ ಹೇಗಿದೆಯಾ ಅಣ್ಣ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನೂ ಇಲ್ಲ ಸಿಸ್ಟರ್, ಏನೂ ಇಲ್ಲ. ಎಣ್ಣೆ ಒಂದಿಲ್ಲ ಅಂತ ಅಷ್ಟೇ. ಅದು ನಿನ್ನನ್ನು ಮತ್ತು ಎಣ್ಣೆನೂ ಬಿಟ್ಟು ಇರಲೇ ಇಲ್ವಲ್ಲ, ಅದೊಂದು ಸ್ವಲ್ಪ ಬೇಜಾರು. ಅಂದಹಾಗೆ ನಾನು ಅಂಧರಾದ್ಮೇಲೆ ನಿನಗೇನು ಸಮಸ್ಯೆ ಆಗಿಲ್ಲ ತಾನೆ? ಎಲ್ಲ ತಣ್ಣಗಾಯ್ತು ತಾನೆ? ಹಾ ಅಣ್ಣ, ಎಲ್ಲ ಬ್ಲೇಮ್ನು ನೀನು ನಿನ್ನ ತಲೆ ಮೇಲೆ ತಗೊಂಡಿಯಲ್ಲ, ಹಾಗಾಗಿ ನಾನು ಬಚಾವಾದೆ. ಆ ಗಿಲ್ಟ್ ನನಗೆ ತುಂಬ ಕಾಡ್ತಾ ಇದೆ ಅಣ್ಣ. ಹುಚ್ಚಿ, ಇರಲಿ ಬಿಡು ಸಿಸ್ಟರ್. ನಮ್ಮ ಉದ್ದೇಶ ಚೆನ್ನಾಗಿದ್ರೆ ಯಾವುದು ತಪ್ಪಲ್ಲ. ನೀನು ಇಷ್ಟೆಲ್ಲ ಮಾಡಿದ್ದು ನಮ್ಗಡೆ ಒಳ್ಳೇದಕ್ಕಲ್ವಮ್ಮ. ಅದರಿಂದ ಈ ಗಿಲ್ಟಿ ಮಣ್ಣು ಮಸಿ ಎಲ್ಲ ಬಿಟ್ಬಿಡು. ಅಂದಾಗೆ ನನ್ನ ಹಳಿಮಯ್ಯ ಕೌರವೇಂದ್ರ ಏನು ಮಾಡ್ತಿದ್ದಾನೆ? ಯಾವ ರಾಶಿಲಿದ್ದಾನವ? ಅವನ ಕತೆ ಏನು ಅಂತ ಹೇಳಿ ಅಣ್ಣ. ಒಂದು ತಲೆನೋವು ಕಳೀತು ಅಂತಂದರೆ ಇನ್ನೊಂದು ತಲೆನೋವು ತಂದಿಟ್ಟ. ಏನಾಯ್ತು? ನಾನು ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳಿದೆ. ಅದೇನ ಮದುವೆ ಆಗಿದ್ದಾನೆ. ಅವನಿಗೆ ಯಾಕೆ ದುರ್ಬುದ್ಧಿ ಬಂತು? ಸಿಸ್ಟರ್, ನಾನು ಅಲ್ಲಿ ಇದ್ದಿದ್ರೆ ಇದೆಲ್ಲ ಹಾಕಕ್ಕೆ ಬಿಡ್ತಾ ಇರಲಿಲ್ಲ. ಎಂಥ ಕೆಲಸ ಮಾಡಿಬಿಟ್ಟ. ಹಾ ಅಣ್ಣ, ಹೀಗೆ ಶಾಕ್ ಕೊಡ್ತಾನೆ ಅಂತ ನಾನು ಅನ್ಕೊಟ್ಟಿರ್ಲಿಲ್ಲ. ಗೌತಮ್ ಅದೇ ಕೋಪದಲ್ಲಿ ಅವನಿಗೇನೆಲ್ಲ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಅವನನ್ನ ಮನೆಯಿಂದ ಹೊರಗಡೆ ಆಗ್ತ. ಈಗ ಜೈ ಕೂಡ ನನ್ನ ಜೊತೆ ಇಲ್ಲ ಅಣ್ಣ. ಏನ್ ಸಿಸ್ಟರ್ ಇದು? ಶಾಕ್ ಮೇಲೆ ಶಾಕು. ನನ್ನ ಎಡಗಣ್ಣು ಹೊಡ್ಕೋತಾ ಇದೆ ಸಿಸ್ಟರ್. ನನಗನ್ಸುತ್ತೆ ನೆಕ್ಸ್ಟ್ ಕ್ಯೂ ಅಲ್ಲಿ ನೀನೇ ಇರೋದು ಅಂತ. ನಮ್ಮ ಗ್ರಾಚಾರ ಕೆಟ್ಟು ನಮ್ಮ ಬಂಡವಾಳೆಲ್ಲ ಲೀಕ್ ಆಗ್ಬಿಟ್ರೆ ಅಷ್ಟೇ ಸಿಸ್ಟರ್ ನಮ್ಮ ಕತೆ. ಆಲ್ರೆಡಿ ಗೌತಮ್ ಮೈ ಚಳಿಬಿಟ್ಟು ಕೂತಿದ್ದಾನೆ. ಕೌರವೇಂದ್ರ ಅಳಿಮೈಯನ್ನೇ ಹೊರಗಾಗ್ತಾನೆ ಅಂದ್ರೆ ನಿನ್ನನ್ನು ಹೊರಗಾಕೋದು ಏನು ದೊಡ್ಡ ವಿಷಯ ಸಿಸ್ಟರ್. ಇನ್ನು ನೀನು ಸುಮ್ಮನಿರಬಾರ್ದು. ಅಪೂರ್ಣಾಸ್ ಭೂಮಿಕಂಗೆ ಒಂದು ಗತಿ ಕಾಣಿಸ್ಲೇಬೇಕು. ಆದಷ್ಟು ಬೇಗ ಕಾಣಿಸು. ಏನಣ್ಣ ನೀನ್ ಜೈಲಲ್ಲಿ ಹಿಡಿದು ಸಾಲ್ದ? ನಾನು ಪಕ್ಕದಲ್ಲಿ ಬಂದು ನಿಂತ್ಕೋಬೇಕಾ? ಸಿಸ್ಟರ್, ನೀರುಗಿಳಿದ ಮೇಲೆ ಈಜಲೇಬೇಕು, ಇಲ್ಲಾಂದ್ರೆ ಮುಳುಗೋಗ್ಬಿಡ್ತೀನಿ. ಅಲ್ಲ, ನಾವು ಆನೆನೇ ಹೊಡಿಬೇಕು ಅಂತಿದ್ದೀವಿ. ಈ ತಂತ್ರಕ್ಕೆ ಎದುರು ಕೂತ್ಕೊಳ್ಳೋಕ್ಕಾಗತ್ತಾ? ನೀನ್ ಹೇಳೋದು ಸರಿ ಅಣ್ಣ, ಆದ್ರೆ ನೀನ್ ಒಳಗಡೆ ಇದೆಯಲ್ಲ, ನಾನು ಏನ್ ಮಾಡಕ್ ಸಾಧ್ಯ? ಸಿಸ್ಟರ್, ಅದಕ್ಕೆ ಹೇಳೋದು, ನಿನ್ನ ಅಣ್ಣ ಲಕ್ಕಿ ಲಕ್ಷ್ಮೀಕಾಂತ ನೋಡೋದಕ್ಕಷ್ಟೇ ಕಾಮಿಡಿಯನ್. ಎಷ್ಟೋ ಜನ ಗೊತ್ತಿಲ್ಲ ನಿಜವಾದ ವಿಲನ್ ನಾನೇ. ನನ್ನ ಕೈ ತುಂಬ ಉದ್ದ ಇದೆ. ನಮ್ಮ ಮನೇಲಿ ಕಮಲ ಅಂತ ಒಬ್ಳು ಕೆಲಸದವಳಿದಾಳಲ್ಲ, ಅವಳನ್ನ ಮನೆ ಹಾಳು ಕೆಲಸಕ್ಕೆ ಅಪಾಯಿಂಟ್ ಮಾಡಿ ಬಂದಿದ್ದೀನಿ. ಹೋಗಿ ಅವಳನ್ನ ಕೇಳು ಮುಂದಿನ ನಡೆ ಏನು ಅಂತ. ಅವಳೇ ಹೇಳ್ತಾಳೆ ಸಿಸ್ಟರ್. ಆಮೇಲೆ ಮುಂದೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ಸಿಸ್ಟರ್. ಒಂದು ನಂಬರ್ ತಗೋ. ಯಾರ ನಂಬರ್ ಅಣ್ಣ ಇದು? ಒಳಗಡಬ್ಬ ಪಿ ಸಿ ಇದ್ದಾನಲ್ಲ ಅವನು. ನೀವು ಫೋನ್ ಮಾಡು, ಅವನು ನನ್ನ ಫೋನ್ ಕೊಡ್ತಾನೆ. ಸರಿ ಅಣ್ಣ, ಹಾಗೆ ಮಾಡ್ತೀನಿ. ಬರ್ತೀನಿ. ಕಮಲ, ನನ್ನ ಅಣ್ಣ ನಿನ್ನ ಹತ್ರ ಏನಾದರೂ ಹೇಳಿದ್ನಾ? ಹ್ಞೂ ಮೇಡಮ್. ಇದೇನಿದು? ಇದನ್ನ ಕುಡಿದ್ರೆ ಏನಾಗುತ್ತೆ? ಇದನ್ನ ಹಾಲಲ್ಲಕ್ಕೆ ಕುಡಿಸ್ತು ಅಂದರೆ ಅವ್ರ ದೇಹದಲ್ಲಿ ಏನೋ ಒಂಥರ ಆಗುತ್ತೆ. ಆಮೇಲೆ ಅವ್ರಿಗೆ ಏನಾಗುತ್ತಂತ ಅವ್ರಿಗೆ ಗೊತ್ತಾಗಲ್ಲ. ಕೊನೆಗದು ಕಾಮಲೆ ತಿರುಗುತ್ತೆ.
ಕಾಮಲೆ ಮಾಮೂಲಿ, ಆದ್ರೆ ಬಸ್ರಿ ಹೆಂಗ್ಸಿಗೆ ಬಂದ್ರೆ ತುಂಬಾ ಡೇಂಜರು. ತಾಯಿಗೆ, ತಾಯಿ ಹೊಟ್ಟೆಲಿರೋ ಮಗುಗೆ ಇಬ್ಬರಿಗೂ ಕಣ್ಕ. ಆಮೇಲೆ ಯಾವ ಮೆಡಿಷನು ಕೆಲಸ ಮಾಡಲ್ಲ. ಅಮ್ಮ ಮಗು ಇಬ್ರು ಉಳಿಯೋದು ತುಂಬಾನೇ ಕಷ್ಟ. ಗುಡ್. ಇದನ್ನ ಅಣ್ಣನೇ ಸಜೆಸ್ಟ್ ಮಾಡಿದಲ್ವಾ? ಹ್ಞೂ ಮೇಡಮ್, ಅವರೇ ಕೊಟ್ಟಿದ್ದು. ಆದರೆ ಹೇಳ್ತೀನಿ, ಸಮಯ ಬಂದಾಗ ಉಪಯೋಗಿಸು ಅಂತ ಹೇಳಿದ್ರು. ಸರಿ ಕೊಡು, ಕಾಲು ತಗೊಂಡು ಬಾ. ಒಳ್ಳೆ ಕೆಲಸಕ್ಕೆ ತಡ ಮಾಡಬಾರ್ದು, ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಇದನ್ನು ಭೂಮಿಕಾ ಕೊಡಬೇಕು, ಆದರೆ ನೀನು ಕೊಡೋಕೆ ಹೋಗ್ಬೇಡ. ಮಲ್ಲಿ ಕೈಯಲ್ಲಿ ಕೊಟ್ಟು ಕಳಿಸು, ಅವಾಗ ಯಾರಿಗೂ ಡೌಟ್ ಬರಲ್ಲ. ಆದರೆ ಮಲ್ಲಿ ಮೇಡಮು ಎಲ್ಲನೂ ಪರೀಕ್ಷೆ ಮಾಡಿ ಅಲ್ವಾ ಕೊಡೋದು? ಹಾಂ ಮಾಡ್ತಾಳೆ, ಆದರೆ ಪೂರ್ತಿ ಹಾಲೇನು ಕುಡಿಯಲ್ವಲ್ಲ, ಒಂದು ಸ್ವಲ್ಪ ತಾನೇ ಟೇಸ್ಟ್ ಮಾಡ್ತಾಳೆ. ಏನೂ ಆಗಲ್ಲ ಬಿಡು. ಅಕಸ್ಮಾತ್ ಏನಾದರೂ ಆದರೆ ನನಗೆ ಡಬಲ್ ಖುಷಿನೇ. ಬೈ 1 get 1 ಫ್ರೀ ಅನ್ನೋ ಥರ ಅಕ್ಕನ ಜೊತೆ ತಂಗಿನೂ ಹೋಗ್ತಾಳೆ ಬಿಡು. ಒಂದೇ ಏಟಿಗೆ 2 ತಲೆನೋವು ಕಡಿಮೆ ಆಗತ್ತೆ. ನಾನು ಹೇಳಿದಷ್ಟು ಮಾಡು, ಮಲ್ಲಿ ಹತ್ರ ಕೊಟ್ಟು ಕಳಿಸು. ಸರಿ ಮೇಡಮ್. ತಗೊಂಡು ಹಲೋ ಮೇಡಮ್, ಆಯ್ತು ಬಿಡ್ರಿ, ಎಲ್ಲ ಪಕ್ಕಕ್ಕೆ ಇಟ್ಟಿದ್ದೀನಲ್ಲ, ಇನ್ನು ಯಾಕೆ ಮುಖ ಊದಿಸ್ಕೊಂಡಿದ್ದೀರಾ? ಇಲ್ಲಿ ನೋಡ್ರಿ, ಇಲ್ಲಿ ಭೂಮಿಕಾ, ಅರೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿವರೆಗೂ ಅದೇನೇ ವಿಷಯ ಇರಲಿ, ನನ್ನ ನಿರ್ಧಾರನೇ ನಿಮ್ಮ ನಿರ್ಧಾರ, ನಿಮ್ಮ ನಿರ್ಧಾರನೇ ನನ್ನ ನಿರ್ಧಾರ ಅನ್ನೋ ಥರ ಇದ್ವಿ. ಈ ಮಗು ವಿಚಾರದಲ್ಲಿ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ ನೀವು? ಸೇಮ್ ಟು ಸೇಮ್, ನಾನು ಅದನ್ನೇ ಹೇಳ್ತಿದ್ದೀನಿ. ನೀವ್ ಯಾಕೆ ಹಠ ಮಾಡ್ತಿದ್ದೀರಾ ಅಂತ. ಓಕೆ ಬಿಡ್ರಿ, ಫೈನಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡೋಣ. ಇದೊಂಥರ ನಮ್ಮಿಬ್ಬರ ಮಧ್ಯೆ ಪೀಸ್ ಟ್ರೀಟಿ ಇದ್ದಾಗೆ. ಇನ್ಮೇಲೆ ನಾವು ಮಗು ವಿಷಯದಲ್ಲಿ ನ್ಯೂಟ್ರಲ್ ಆಗಿದ್ಬಿಡೋಣ, ಓಕೆನಾ? ಮಗು ಯಾವುದೇ ಆಗಲಿ, ನಮ್ಮ ಮುಖದಲ್ಲಿ ನಗು ಇದ್ರೆ ಸಾಕು ಅಂತ ಸಮಾಧಾನ ಮಾಡ್ಕೊಂಬಿಡೋಣ, ಓಕೆನಾ? ಹೆಣ್ಮಗು ಆದ್ರೆ ನಾನು ಖುಷಿ. ನೋಡಿ ಮತ್ತೆ ಪೂರ್ತಿ ಹೇಳೋದು ಕೇಳಿಸ್ಕೊಡ್ರಿ. ಈಗ ಹೆಣ್ಮಗು ಆದ್ರೆ ನನಗೆ ಖುಷಿ ಆಗುತ್ತೆ, ಅದನ್ನ ನೋಡಿ ನೀವು ಖುಷಿ ಪಡಿ. ಗಂಡು ಮಗು ಆದ್ರೆ ನಿಮಗೆ ಖುಷಿ ಆಗುತ್ತೆ, ನಾನು ಅದನ್ನ ನೋಡಿ ಖುಷಿ ಪಡ್ತೀನಿ. ಒಟ್ಟಿನಲ್ಲಿ ನಾವಿಬ್ರು ಖುಷಿಯಾಗಿರೋಣ, ಒಪ್ಪಂದ ಓಕೆನಾ? ಓಕೆ. ಡೋಂಟ್ ವರಿ ಬಿಡ್ರಿ. ಈ ಸತಿ ಹೆಣ್ಮಗು ಆದ್ರೆ ಮುಂದಿನ ಸತಿ ಗಂಡು ಮಗು ಆಗುತ್ತೆ, ಈ ಸತಿ ಗಂಡಾದ್ರೆ ಮುಂದಿನ ಸತಿ ಹೆಣ್ಮಗು ಆಗುತ್ತೆ. ಸೊ ಆರ್ತಿಗೊಬ್ಳು ಕೀರ್ತಿಗೊಬ್ಬ, ಇಲ್ಲ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಡೋಂಟ್ ವರಿ. ಅಂದ್ರೆ ಇನ್ನೊಂದು ಮಗು ಆಗ್ಬೇಕು ಅನ್ನೋ ಐಡಿಯಾ. ಯಾಕೆ ನಮ್ಗೆ ಪರೀಕ್ಷೆ ಮಾಡಿ ತಗೋಬಹುದು. ಥ್ಯಾಂಕ್ ಯು. ಓಹೋ, ಹಾಲು ಪೂರೈಕೆ ನಡಿ. ಇವನು ರಾಜಾರಾಣಿ ಇಬ್ರು ಆಳ್ವಾಗಿ ಚರ್ಚೆ ಮಾಡೋ ತರ ಇತ್ತು. ಅಮೃತಧಾರೆ